ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಶುಭೋದಯ ಎಂದು ಸೂರ್ಯನ ಕಿರಣ ಎಚ್ಚರಿಸಿತು. ಮೈ ಮುರಿಯುತ್ತಾ ಮೇಲೆದ್ದವಳು ಇಂದು ಕಾಲೇಜಲ್ಲಿ ಸಂಭ್ರಮ ಎನ್ನುವುದನ್ನೇ ಮರೆತಂತೆ ಕೈ ಉಚ್ಚುತ್ತಾ ಕಿಟಕಿ ಕಡೆ ನೋಡಿ ನೆನ್ನೆ ನಡೆದ ಸುಂದರ ಸಿಹಿಗಳಿಗೆ ನೆನೆದು ಆಕಳಿಸುತ್ತಾ ಟೈಮ್ ನೋಡಲು 9:00 ಆಸುಪಾಸು. ಅಯ್ಯೋ ರಾಯರೇ, 9:00? ಓಹ್ ಎಂದು ಓಡೋಡಿ ಹೊರಗಡೆ ಬರಲು ಅಮ್ಮ ಟೇಲರ್ ಅಂಗಡಿಗೆ, ಅಪ್ಪ ದೇವಸ್ಥಾನಕ್ಕೆ ಹೋಗಿ 1 ಗಳಿಗೆ ಆಗಿತ್ತು. ಒಬ್ಳೆ ಮಗಳು ಪಾಪ ನಿದ್ರೆ ಮಾಡ್ತಿರೋದು ನೋಡಿ ನಿನ್ನೆಯ ಘಟನೆ ನೆನೆದು ಎಚ್ಚರಿಸದೆ ಅವ್ರ ಕೆಲಸಕ್ಕೆ ಹೋಗಿದ್ರು. ಡೋರ್ ಲಾಕ್ ಹೊರಗಿನಿಂದ ಹಾಕಿ ಪುನಃ ಕಿಟಕಿಯೊಳಗಡೆ ಬೀಗ ಎಸೆದು ಹೋಗಿದ್ದನ್ನು ಅರಿತು ಬೀಗ ಹಿಡಿದವಳು, ಅಪ್ಪ ಅಮ್ಮ ನನಗಾಗಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಲ್ವಾ, ಬೇಗ ಇವ್ರಿಗೆ ರಿಸಲ್ಟ್ ಕೊಡಬೇಕು ಎಂದವಳು ಬೇಗ ಕಾಲೇಜಿಗೆ ತಯಾರಾಗಲು ರೂಮಿನತ್ತ ಹೋದಳು. ಅವಳಿಗೆ ಅಪ್ಪ ಅಮ್ಮ ಅಂದರೆ ಪಂಚಪ್ರಾಣ. ನಮ್ಮ ಹೀರೋ ಲೈಟ್ ಬ್ಲೂ ಶರ್ಟ್ಗೆ ಬ್ಲ್ಯಾಕ್ ಸೂಟ್ ಹಾಕಿ ಸಖತ್ತಾಗಿ ಕಾಣಿಸ್ತಿದ್ದ. ಮೊದಲೇ ಅವನಿದ್ದ ಪರ್ಸ್ನಾಲಿಟಿಗೆ ಯಾವ ಬಟ್ಟೆ ಹಾಕಿದ್ರೂ ಸೂಟ್ ಆಗತ್ತೆ, ಅದರಲ್ಲೂ ಸೂಟ್ ಆಗಲ್ವಾ ನೀವೇ ಹೇಳಿ. ಹಾಗೆ ತಯಾರಾಗ್ತಿದ್ದವನ ನೋಡ್ತಾ ಪುಟಾಣಿ ಕಣ್ಣಲ್ಲಿ ಅಂಚಿಗೆ ಸನ್ನೆ ಮಾಡಿತ್ತು. ನೋಡು ಅಜ್ಜಿ, ಚಿಕ್ಕು ಫುಲ್ ಮಿಂಚಿಂಗು ಶುರು ಮಾಡಿಕೊಂಡ್ಳು. ಹೌದೌದು, ಚಿಕ್ಕ ಯಜಮಾನ್ರು ಭಾರಿ ತಯಾರಾಗ್ತಿದ್ದಾರೆ. ಅಜ್ಜಿ ಕೂಡ ಅವನನ್ನ ಕಾಲೆಡಿತಿದ್ದಾರೆ. ಈಗ ಗ್ರಾನಿ, ಇವತ್ತು ಕಾಲೇಜ್ ಫೆಸ್ಟ್ ಅಷ್ಟೇ, ಅದಕ್ಕೆ ಎನ್ನುತ್ತಾ ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೊಂಡವ. ಚೋಟು, ತರಲೆ ಜಾಸ್ತಿ ಆಯಿತು ನಿಂದು, ಹೋಗು ಸ್ಕೂಲಿಗೆ ರೆಡಿಯಾಗು ಎನ್ನಲು, ನಾನಿವತ್ತು ಸ್ಕೂಲ್ಗೆ ಹೋಗಲ್ಲ ಚಿಕ್ಕು, ನನ್ನ ಫ್ರೆಂಡ್ ಬರ್ತ್ಡೇ ಇದೆ, ಅಜ್ಜಿ ಜೊತೆ ಅವ್ರ ಮನೆಗೆ ಹೋಗ್ತೀನಿ ಎನ್ನಲು ಅವಳ ಎತ್ತರಕ್ಕೆ ಕೂತವ. ಓಕೆ ಬಂಗಾರಿ, ಬಟ್ ಹುಷಾರು, ಬೇಗ ಹೋಗಿ ಬೇಗ ಬರಬೇಕು, ತರಲೆ ಮಾಡಬಾರ್ದು, ಓಕೆ ಎಂದು ಗುಳಿ ಕೆನ್ನೆಯಲ್ಲಿ ನಗಲು. ಚಿಕ್ಕು ಬಾಯಿಲ್ಲಿ ಎಂದು ಹತ್ರ ಕರೆದು ಅವನ ಕೆನ್ನೆಗೊಂದು ಮುದ್ದು ಕೊಟ್ಟು, ಯಾರಾನ ಹುಡುಗಿ ಸಿಕ್ಕಿದ್ರೆ ಬೇಗ ಪಟಾಯಿಸು ಚಿಕ್ಕು, ನನಗೆ ಅಮ್ಮ ಬೇಕು ಎಂದು ಓಡೋದಳು. ಸಾಯಂಕಾಲ ಸಿಗು ಇದೆ ನಿನಗೆ ಪಟಾಯಿಸು ಅಂತೆ ಎಂದು ಸುಡುಕಿದ್ರು. ಈಗ ಶುರುವಾಗಿರೋ ಹೊಸ ಭಾವನೆಗಳು ಅವನ ಕೋಪಕ್ಕೆ ತಡೆ ಹಾಕಿದವು. ಹಾಗೆ ಅಜ್ಜಿ ಕಾಲಿಗೆ ಬಿದ್ದವ. ನೀವು ಹುಷಾರು ಗ್ರಾನಿ, ಎಲ್ಲಿ ಹಿಟ್ಲರ್, ಏನು ಬಿಟ್ಟರು ವಾಕಿಂಗ್ ಬಿಡಲ್ಲ ಅವರು. ಸರಿ, ಅವ್ರನ್ನ ಕೇಳಿದೆ ಅಂತ ಹೇಳಿ, ನಾನು ಸಂಜೆ ಬರೋದು ಲೇಟ್ ಆಗಬಹುದು, ಓಕೆ ಎಂದು ಮಾತಾಡುವಾಗಲೇ ಯಾವುದೋ ಹೊಸ ನಂಬರಿಂದ ಕರೆ ಬಂದಿತ್ತು. ಯಾರಿದು? ಅನುಮಾನದಿಂದಲೇ ಕರೆ ಸ್ವೀಕರಿಸಿದ. ಹಲೋ ಎನ್ನಲು, ಹೆಲೋ ಸರ್ ಎಂದು ತಡೆ ಹಿಡಿದು ಬಂದ ಧ್ವನಿಯಲ್ಲೇ M3 ಎಂದರಿತವ. ಎಸ್ ಗಂಡುವಿರಿ, ಹೇಳು ಎಂದಿದ್ದ. ಹೇಗೆ ಗೊತ್ತಾಯಿತು ನಿಮಗೆ ಕಿರುಚಿದಳು. ಆ ಸತಿಗೆ ಫೋನ್ ಪಕ್ಕ ಸರಿಸಿ ಹಾಗೆ ನಕ್ಕವನು, ಗೊತ್ತಾಯಿತು, ಏನು ವಿಚಾರ ಎಂದು ಕೇಳಿದ್ದ. ಅದು ನನ್ನ ಫೋನ್ ICUನಲ್ಲಿ ನಿದ್ದೆ ಮಾಡ್ತಿದ್ಯಲ್ವಾ, ಅದಕ್ಕೆ ಎದುರು ಮನೆ ಆಂಟಿ ಫೋನಲ್ಲಿ ಕಾಲ್ ಮಾಡಿದೆ ಎಂದ್ಲು. ಆಯಿತು, ಮಾಡಿದ ವಿಚಾರ ನಗುತ್ತಾ ಕೇಳಿದ. ಅದು ನಾನು ಶಶಾಂಕ್ ಸರ್ಗೆ ಕಾಲ್ ಮಾಡಬೇಕಿತ್ತು ಎಂದು ತೊದಲಿದ್ದವಳಿಗೆ, ಅವ್ರಿಗ್ಯಾಕೋ ಎಂದು ಮುಖ ಗಂಡಿಕ್ಕಿ ಕೇಳಿದ. ಚಲಸ್ ಅಷ್ಟೆ. ಅದು ಬಸ್ ಬರೋದು ಇನ್ನು 12 ಗಂಟೆ ಆದಮೇಲೆ, ಅವ್ರು ನನಗೆ ತುಂಬ ಸಲ ಡ್ರಾಪ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಅವ್ರಿಗೆ ಕಾಲ್ ಮಾಡಿ ನನಗೆ ಡ್ರಾಪ್ ಕೊಡೋಕೆ ಹೇಳಿ ಎಂದಿದ್ದೆ. ಸಿಟ್ಟಾದವ, ಅವ್ರಿಗೆ ಕಾಲ್ ಮಾಡಬೇಕಿತ್ತು, ನನಗೆ ಯಾಕೆ ಮಾಡಿದೆ ಲೂಸಾ ಎಂದು ಕಟ್ ಮಾಡೇ ಬಿಟ್ಟ. ಹಲೋ ಬೀಜಿ ಸರ್ ಎಂದು ಕೂಗಿ ಫೋನ್ ಕಟ್ ಮಾಡಿದ್ದು ನೋಡಿ ಬೇಸರವಾಗಿ, ಬಿಳಿ ಘೋರಿಲ್ಲ ಎಂದು ಬೈಕೊಂಡೇ ಮನೆ ಒಳಗಡೆ ಹೋದಳು. ಮೂದೇವಿ ಮುಂಡೆದು, ಶಶಾಂಕ್ ಸರ್ ನಂಬರ್ ನನಗೆ ಗೊತ್ತಿದ್ರೆ ಇವ್ರಿಗೆ ಯಾಕೆ ಮಾಡ್ತಿದ್ದೆ ಕಾಲು ಕೈ, ಏನೋ ಯವ್ವಯ್ಯ ನನ್ನ ನಂಬರ್ ತಲೆಯಲ್ಲಿತ್ತು ಅದಕ್ಕೆ ಮಾಡಿತ್ತು. ಅದು ಅಲ್ಲದೆ ಸೀರೆ ಹಾಕಿ ಈ ಥರ ತಯಾರಾಗಿ ರೋಡಲ್ಲಿ ನಿಂತರೆ ಏನು ಚೆನ್ನಾಗಿರುತ್ತೆ, ಹುಡುಗಿ ಆದರೆ ಅರ್ಥ ಆಗುತ್ತೆ, ಕಪ್ಪಿ ಮುಂಡೆದು ಎಂದು ತನ್ನನ್ನು ಕನ್ನಡಿಯಲ್ಲಿ ನೋಡಿಕೊಂಡು, ಚಂದು ಎಷ್ಟು ಬುದ್ದಾಗಿದ್ಯಾ, ಎಲ್ಲರೂ ಸೌಂದರ್ಯ ಹೆಚ್ಚಿಸೋಕೆ ಮೇಕಪ್ ಹಾಕಿದರೆ ನೀನು ಆಗಿರೋ ಕುರುಪು ಮುಚ್ಚೋಕೆ ಮೇಕಪ್ ಹಾಕೋ ಹಾಗಾಯಿತು, ಆದರೂ ನಿಂಗೇನು ಕಮ್ಮಿ ಎಂದು ದೃಷ್ಟಿ ತೆಗೆದುಕೊಂಡಳು. ಸ್ಕ್ರಾಪ್ ಅಂದರೆ ಇನ್ನೇನು ಅಲ್ಲ, ಅವನು ಹೊಡೆದಿದ್ನಲ್ವಾ ಅದೇ. ಇವತ್ತು ಹೇಗಿದ್ದಾಳೆ ಅಂತ ಹೇಳ್ತೀನಿ ಮುಂದೆ. ತುಟಿಯಲ್ಲಾಗಿದ್ದ ಗಾಯನ ಮುಚ್ಚೋಕೆ ಕವರ್ ಮಾಡಿದ್ದಾಳೆ ಲಿಪ್ಸ್ಟಿಕ್ ಹಾಕಿ. ಇನ್ನು ಅವನು ಬೆರಳಚ್ಚು ಮಾಯ ಆಗಿತ್ತು ಅವಳು ಹಾಕಿದ್ದ ಮೇಕಪ್ಪಿಂದ. ಹುಡುಗಿಯರು ತಯಾರಾಗೋದು, ಅದರಲ್ಲೂ ಯಾವುದಾದ್ರೂ ಪ್ರೋಗ್ರಾಮ್ಸ್ಗೆ ಅಂತ ಕೇಳಬೇಕಾ, ಅರ್ಧ ಗಂಟೆ ಎನ್ನುವ 1 ಗಂಟೆ ಮಾಡೋದು ಸಹಜ.
ಹಾಗೆ ನಮ್ಮ ಹುಡುಗಿ ಕೂಡ 9ಕ್ಕೆ ನಿಂತು 12 ಗಂಟೆ ಮಾಡಿಬಿಟ್ಟಿದ್ಲು. ಮನೆ ಮುಂದೆ ಒಂದೇ ಸಮನೆ ಕಾರ್ ಹಾರ್ನ್ ಸೌಂಡು. ಅದು ನಮ್ಮ ಹುಡುಗಿಗೆ ಕಿವಿ ಕೆಡಿಸಿತು. ಕೋಪಿಸಿಕೊಂಡವಳು ಇನ್ನೇನು ಮನೆ ಬಾಗಿಲು ತೆರೆದು ಜೇಮ್ಸ್ ಬಾಂಡ್ ಥರ ಬರಬೇಕು. ಎದುರು ಮನೆ ಆಂಟಿ, ಲೇ ಚಂದು, ನಿನ್ನ ಹುಡ್ಕೊಂಡು ಯಾರು NRI ಬಂದೋರೆ ಎಂದು ಹೇಳಿ ಹೋಗಿದ್ದೆ. ಎಡಗೈಯಲ್ಲಿ ಎತ್ತಿಡಿದ ಸೀರೆ ಅದೇನೋ ತಾನಾಗಿ ತಾನೇ ಕೆಳಗೆ ಜಾರಿತು. ತುಟಿ ಕಚ್ಚಿ ರೋಪ್ ಹಾಕೋಕ್ಕೆ ತಯಾರಿದ್ದ ಅದರವು ಮುಗುಳು ನಗೆ ಬೀರಿತು. ಕೆಕ್ಕರಿಸಿ ನೋಡೋಕ್ಕೆ ತಯಾರಿದ್ದ ಕಣ್ಣುಗಳು ಅದ್ಯಾಕೋ ನಾಚುತ್ತಾ ನಸು ನಕ್ಕಿತು. ಅಯ್ಯೋ, ಗೌರವ್ ಸರ್ ಇಲ್ಲಿಗೆ ಬಂದ್ರ? ಹೇಗೆ ಹೋಗಿ ಮಾತಾಡ್ಸೋದು ಹೇಗೆ? ಸೀರೆ ಬೇರೆ ನಾನೇ ಹುಟ್ಟಿದ್ದೀನಿ, ಅಮ್ಮ ಇದ್ದಿದ್ರೆ ಚೆನ್ನಾಗಿರೋದು. ಈ ಶಾರು ಬೇಕೆನ್ನುವಾಗಲೇ ಇರೋಲ್ಲ ಎನ್ನುತ್ತಾ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡವಳು, ಯಾಕೋ ನಾನಿವತ್ತು ಚೆನ್ನಾಗೇ ಕಾಣ್ತಿಲ್ಲ. ಏನು ಕಡಿಮೆ ಆಯಿತು ಅಥವಾ ಏನು ಜಾಸ್ತಿ ಆಯಿತು? ಎದ್ದು ನಿಂತು ನೋಡುವಾಗಲೇ ಮತ್ತೆ ಹಾರ್ನ್ ಸದ್ದು. ಈಗಷ್ಟೇ ಸೂಪರ್ ಆದ್ಲು, ಹೀಗ್ಯಾಕೋ ಸಮಾಧಾನನೇ ಇಲ್ಲ ಇವಳಿಗೆ. ಅಯ್ಯೋ, ಸೀರೆ ಹಾಕ್ಕೊಂಡು NRI ಮುಂದೆ ಹೇಗಪ್ಪ ಹೋಗೋದು ಎನ್ನುತ್ತಾ ಧೈರ್ಯ ಮಾಡಿ ಮನೆ ಹೊರಗಡೆ ಬಂದವಳು ಡೋರ್ ಲಾಕ್ ಮಾಡ್ತಿರಲು ಅವನು ನೋಡಿ ಇವಳನ್ನು ಪಿಕ್ ಮಾಡೋಕ್ಕೆ ಬಂದಿದ್ದಾನೆ. ಇವಳು ಅದನ್ನು ಕೇಳದೆಯೇ ತಿಳ್ಕೊಂಡಿದ್ದಾಳೆ. ಕಾರಿಂದ ಕೆಳಗಿಳಿದವ ಯಾರ ಬಳಿಯೂ ಫೋನ್ನಲ್ಲಿ ಮಾತಾಡಿ ಕರೆ ಕಟ್ ಮಾಡಿ ಇತ್ತ ನೋಡಿದ್ದ. ತಿರುಗವೋ ಬೇಡವೋ ಎಂದು ಯೋಚಿಸುತ್ತಾ ಕಡೆಗೂ ತಿರುಗಿದ್ಲಪ್ಪ. ಆಕಾಶ ನೀಲಿ ಬಣ್ಣದ ಪ್ಲೈನ್ ಮತ್ತು ಸಿಲ್ವರ್ ಬಾರ್ಡರ್ ಇರುವ ಸೀರೆ ಅದು. 3/4 ತೋಳಿರುವ ಸಿಲ್ವರ್ ಬ್ಲೌಸ್ ಹಾಕಿ ಬಲಗೈಯಲ್ಲಿ ಕೊಂಚ ನೆರಿಗೆಯನ್ನು ಮೇಲಕ್ಕೆ ಮಾಡಿ ಹೆಜ್ಜೆಯಾಗ್ತಾ ಕಾರಿನತ್ತ ಬರ್ತಿರಲು ಸಣ್ಣ ಜುಮುಕಿ ಕಿವಿಯಲ್ಲಿ ಅವಳಂತೆಯೇ ಅಲುಗಾಡ್ತಾ ಅವಳ ಕೆನ್ನೆಗೆ ಆಗಾಗ ಮುತ್ತಿಡ್ತಿತ್ತು. ಕಿರಿಕ್ ಮಾಡೋ ಕಣ್ಗಳಿಗೆ ಲೈಟ್ ಕಾಜಲ್ ಹಚ್ಚಿರಲು ಎಂದಿಗಿಂತ ಜಾಸ್ತಿ ಕಿಣಿಕಿತ್ತು. ಚಿಟಪಟ ಮಾತಾಡುವ ತುಟಿಯಲ್ಲಿ ತೆಳುವಾದ ಪಿಂಕ್ ತುಟಿ ಬಣ್ಣದ ಹುಡುಗನ ತಲೆ ಕೆಡಿಸಿತ್ತು. ಅವಳ ಅಂದ ಇನ್ನಷ್ಟು ಸುಂದರವಾಗಿ ಕಾಣಲು ಗಾಳಿಯೂ ಕೂಡ ಆಗಲೇ ಬರಬೇಕಾ? ಗಾಳಿಗೆ ಸೀರೆ ಹಾದಿ ತಪ್ತಾ ಕೊಂಚ ಸೊಂಟ ಕಾಣಿಸಲು ಅದನ್ನು ಅಷ್ಟೇ ನಾಜೂಕಾಗಿ ಮುಚ್ಚಿಡಿಯುತ್ತಾ ಹೆಜ್ಜೆ ಹಾಕಿ ಬರ್ತಿದ್ದವಳ ಹಾರುವ ಕೂದಲನ್ನು ನೋಡ್ತಾ ಈ ಬಾರಿ NRI ಪಕ್ಕಾ ಫ್ಲಾಟ್ ಆಗಿದ್ದ. ಹಾಗೆ ಹತ್ರ ಬಂದವಳು ಕೂದಲನ್ನು ಕಿವಿ ಹಿಂದೆ ಸಿಕ್ಕಿಸುತ್ತಾ, ನೀವು ಇಲ್ಲಿ ಎಂದು ಮಾತು ಶುರು ಮಾಡಲು ದಡಕ್ಕನ್ನೇ ಅವಳಿಗೆ ಬೆನ್ನು ಹಾಕಿ ನಿಂತನು. ಇದೇನಾಯ್ತು ಈ ಬೀಜಿಗೆ? ಅಷ್ಟೊಂದು ಕೆಟ್ಟಾಗಿ ಕಾಣಿಸ್ತಿದ್ದೀನ ಎಂದು ಕಾರ್ ವಿಂಡೋದಲ್ಲೇ ಮುಖ ನೋಡ್ಕೊಳ್ತಿದ್ಲು. OMG, ಇದು ಗಂಡು ಬೀರಿನಾ? ಇವಳೇನಾಯಿತು? ಒಳ್ಳೆ ಬೇಬಿ ಡಾಲ್ ಥರ ಕಾಣ್ತಿದ್ದಾಳೆ. ನಾನೇ ಕೇಳುವಷ್ಟು ಕಾಡುತ್ತೆ ಅವಳು ಬ್ಯೂಟಿ. ಕೂಲ್, ಚೆನ್ನಾಗಿದ್ದಾಳೆ. ಹೇಳಿಬಿಡ್ಲಾ? ಬೇಡ, ಹೊಗಳದ ಅಟ್ಟಕ್ಕೇರ್ ಕೂಡ್ತಾಳೆ ಎಂದು ಮತ್ತೆ ಹಿಂದೆ ತಿರುಗಿದವ ವಿಂಡೋ ನೋಡ್ತಾ ತನ್ನ ಅಂದವನ್ನು ಕಣ್ತುಂಬಿಕೊಂಡು ನಿಂತವಳಿಗೆ, ಸಾಕು, ಇಲ್ಲಿ ಹೆಣ್ಣು ನೋಡೋ ಶಾಸ್ತ್ರ ಏನು ನಡೀತಿಲ್ಲ, ಹತ್ತು ಕಾರು ಎಂದು ಡೋರ್ ತೆರೆದನು. ಸೊಟ್ಟು ಮಾಡಿ ಕೂತವಳ ನೋಡಿ ಒಳಗೊಳಗೆ ನಕ್ಕವ ಡ್ರೈವ್ ಶುರು ಮಾಡಿದ್ದ. ಒಕ್ಕರು ಮುಂಡೆದು, ಚೂರಾದು ನೀನು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳೋದು ಬೇಡವಾ? ಒಳ್ಳೆ ಕಡವ ತಂದು. ನಾನು ಮಾರ್ಕೆಟ್ಗೆ ಹೋದರೆ ಅಲ್ಲಿರೋರೆಲ್ಲ ಏನು ಚಂದು ಹಬ್ಬ ಮಿಂಚಿಕ್ಕು ಅಂತ ದೃಷ್ಟಿ ತೆಗಿತಾರೆ. ಬೀದಿಯಲ್ಲಿರೋರೇ ಹೇಳುವಾಗ ನನ್ನ ಜೊತೆಯಲ್ಲೇ ಇರೋರು ಹೇಳೋಕೆನ್ಬಾದೆ ಎಂದು ಗೊಣಗುತ್ತಿದ್ದವಳ ಕಾಡಲು, ಏನೋ ಹೇಳೋಣ ಅಂದ್ಕೊಂಡೆ ಎನ್ನಲು ತನ್ನನ್ನು ಹೊಗಳುವ ಎಂದು ಅವನತ್ತ ನೋಡದೆ, ಹೇಳಪ್ಪ ಹೇಳು. ಹೇಳಲೇಬೇಕು, ಯಾಕಂದರೆ ಚಂದು ಇವತ್ತು ಅಪ್ಸರೆ ಥರ ಇದ್ದಾಳೆ ಎಂದು ಮನಸ್ಸಲ್ಲೇ ನಸು ನಕ್ಕಳು. ನಿನಗೆ ಜಾಸ್ಮಿನ್ ಮನೆ ಗೊತ್ತಾ? ಬೇಕೆಂದೇ ಕೇಳಿದ್ದ. ಇಲ್ಲ, ವ್ಯಾಕ್ಸಿನ್ ಹಾಕೋದಿಲ್ಲಿ ಅಂತ ಗೊತ್ತು ಎಂದು ರೇಗಿದಳು. ಅದೆಲ್ಲ ಬೇಡ, 2 ಡೋಸು ಆಗಿದೆ ನನಗೆ ಎಂದವ. ನೀನು ಶಶಾಂಕ್ಗೆ ಕೇಳೋ ಬದಲು ನಿನ್ನ ಬಾಯ್ ಫ್ರೆಂಡ್ನ ಕೇಳೋದಲ್ವಾ? ಡ್ರಾಪ್ ಮಾಡ್ತಿದ್ದ. ಈಗ ಗೊತ್ತಾಗಿದೆ ಅಲ್ವಾ ಅವಳ ಸ್ಟೇಟಸ್ ಸಿಂಗಲ್ ಅಂತ, ಅದಕ್ಕೆ ಬೇಕೆಂದೇ ಕೇಳಿಸಿದ್ದ. ಯಾವನು ಸಿಟ್ಟಲ್ಲೇ ಹೇಳಿ, ಅವರು ಬಿಸಿ ಪಾಪ ಎಂದು ನಾಟಕೀಯವಾಗಿ ನಗುತ್ತಾ, ಥು, ಬೇಕಿರೋದು ಬಿಟ್ಟು ಬೇಕಿಲ್ಲದೆ ಇರೋದೇ ಕೇಳ್ತಾನೆ ಎಂದು ಬೈಕೊಂಡು ಸಮಾಧಾನ ಮಾಡಿಕೊಂಡ್ಳು. ಬಾವಿ ಹೆಂಡತಿನ ನೋಡ್ಕೊಳ್ಳೋಕೆ ಆಗದೆ ಯಾವ ಬಾವಿ ಗರ್ಲ್ ಫ್ರೆಂಡ್ನ ಹುಡ್ಕೋಕೆ ಹೋದ್ನೋ ಬೇಕೆಂದೇ ಕೇಳಿಸಿದ. ಅವನು ಬಾವಿನಾನ ನೋಡ್ಕೋತಾನೆ, ಬಜ್ಜಿ ಬೋಂಡನಾನ ನೋಡ್ಕೋತಾನೆ, ನಿಮ್ಗೆ ಯಾಕ್ರಿ ಎಂದು ಸಿಡುಕಿ ಸುಮ್ಮನೆ ಕೂತಳು. ಎಸ್, ನನಗ್ಯಾಕೆ ಎಂದು ಮ್ಯಾಟರ್ ಮುಗಿಸಿದ. ಹಾಗೆ ನಗುತ್ತಾ ಕಾಲೇಜಿನತ್ತ ಬಂದು ಕಾರ್ ನಿಲ್ಲಿಸಿ, ಇಳಿ, ಗೆಟ್ ಡೌನ್ ಎನ್ನಲು ಸಿಡುಕಲ್ಲೇ ಇಳಿದು ಇನ್ನೇನು ಹೋಗಬೇಕು ಅವಳೆದುರು ಬಂದವ, ಏನೋ ಹೇಳಬೇಕು ಎಂದು ಮತ್ತೆ ಮಾತು ಶುರು ಮಾಡಿದ. ಈಗಲಾದರೂ ಹೊಗಳ್ತಾನ, ಇಲ್ಲ ಅವಳನ್ನು ಹೀಗೆ ಕಾಡ್ತಾ ಇರ್ತಾನ ನೋಡೋಣ. ಈ ಆ್ಯನ್ಯುವಲ್ ಡೇ ಒಂದು ರೀತಿ ಇವರಿಬ್ಬರಲ್ಲಿ ಹೊಸ ಪ್ರೀತಿಯ
ತಿರುವು ಕೊಡುತ್ತೆ. ಕಾಯ್ತಾರೆ, ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ, ಮತ್ತೆ ಸಿಗುವ.